ಪ್ರಿಯ ವೀಕ್ಷಕರೇ, ಅಲ್ಲಲ್ಲ ಕೇಳುಗರೆ, ಇದು ನನ್ನ ಮೊದಲ ಪ್ರಯತ್ನ ತತ್ವಮಸಿ ವೇದಾಂತ ಅಂತ ಯೂಟ್ಯೂಬ್ ಚಾನಲ್ನಲ್ಲಿ. ಈ ದಿನ ದತ್ತಾತ್ರೇಯ ಯಾರ ಮಗ, ಇದರ ಬಗ್ಗೆ ತಿಳಿಯೋಣ. ಭೃಗುವಿನ ವಂಶದ ಒಬ್ಬ ಬ್ರಾಹ್ಮಣ, ಅವನ ಮಗ ಸುಮತಿ ಅಥವಾ ಜಾಡ. ಅವರ ಮಧ್ಯೆ ಮಾರ್ಕಂಡೇಯ ಪುರಾಣದಲ್ಲಿ ಸಂಭಾಷಣೆ ನಡೀತಾಗುತ್ತದೆ. ಇದರ ಮಧ್ಯೆ ತಂದೆ ಕೇಳುತ್ತಾನೆ ಜಾಡನನ್ನು, ದತ್ತಾತ್ರೇಯ ಯಾರ ಮಗನೆಂದು. ಈಗ ಮಗ ಹೇಳುತ್ತಾನೆ ಮುಂದುವರಿದು, ಕೌಶಿಕ ಎಂಬ ಬ್ರಾಹ್ಮಣ ಪ್ರತಿಷ್ಠಾನದಲ್ಲಿ ಇದ್ದ. ಅವನಿಗೆ ಕುಷ್ಠರೋಗವಿತ್ತು ಮತ್ತು ಅವನು ನಡೆಯಲು ಆಗುತ್ತಿರಲಿಲ್ಲ. ಅವನ ಹೆಂಡತಿ ಅವನ ಎಲ್ಲ ದಿನನಿತ್ಯದ ಸೇವೆಗಳನ್ನು ಮಾಡುತ್ತಿದ್ದಳು. ಅವನಿಗೆ ಸ್ನಾನ ಮಾಡಿಸೋದಾಗಲಿ, ಅವನಿಗೆ ಊಟ ಮಾಡಿಸುವುದಾಗಲಿ, ಅವನ ಸೇವೆ ಪ್ರತಿಯೊಂದನ್ನು ಮಾಡುತ್ತಿದ್ದಳು. ಆದರೆ ಆತನಿಗೆ ಹೆಣ್ಣಿನ ವ್ಯಾಮೋಹ. ಹೀಗೆ ಇದ್ದ ಅವನು ಒಂದು ದಿನ ಒಬ್ಬ ಹೆಣ್ಣನ್ನು ನೋಡಿ ಆಸೆಪಟ್ಟನು. ಬಹುಶಃ ಅವಳು ಆ ಊರಿನ ವೇಶ್ಯೆ ಇದ್ದರೂ ಇರಬಹುದು. ಸರಿ, ಹೆಂಡತಿ ಹತ್ತಿರ ಈ ವಿಷಯದ ಬಗ್ಗೆ ಪ್ರಸ್ತಾಪ ಬಿಡುತ್ತಾನೆ. ನನ್ನನ್ನು ಅವಳ ಬಳಿಗೆ ಕರೆದುಕೊಂಡು ಹೋಗಲೆಂದು. ಸರಿ, ಪತಿವ್ರತೆಯಾದ ಅವಳ ಹೆಂಡತಿ ರಾತ್ರಿ ವೇಳೆಯಲ್ಲಿ ಗಂಡನನ್ನು ಭುಜದ ಮೇಲೆ ಕೂರಿಸಿಕೊಂಡು ಹೋಗುತ್ತಿರುತ್ತಾಳೆ. ಮಾಂಡವ್ಯ ಎಂಬ ಋಷಿಗೆ ಒಬ್ಬ ರಾಜನ ಶಿಕ್ಷೆಯಿಂದ ಆತನನ್ನು ಒಂದು ಕಂಬದ ಮೇಲೆ ಕೂರಿಸಲಾಗುತ್ತದೆ. ದಾರಿಯಲ್ಲಿ ಹೋಗಬೇಕಾದರೆ ಬ್ರಾಹ್ಮಣನು ಮಾಂಡವ್ಯನನ್ನು ತಳ್ಳುತ್ತಾನೆ. ತಳ್ಳಿದಾಗ ಮಾಂಡವ್ಯನಿಗೆ ನೋವು ಉಂಟಾಗುತ್ತದೆ. ತಕ್ಷಣ ಮಾಂಡವ್ಯನು ತಳ್ಳಿದ ಬ್ರಾಹ್ಮಣನನ್ನು ಶಪಿಸುತ್ತಾನೆ, ನಾಳೆಯ ಸೂರ್ಯನನ್ನು ನೀನು ನೋಡುವುದಿಲ್ಲ ಎಂದು. ಇದಕ್ಕೆ ಮಹಾನ್ ಪತಿವ್ರತೆಯಾದ ಆತನ ಹೆಂಡತಿ ಹೇಳುತ್ತಾಳೆ, ಸೂರ್ಯನು ನಿಜವಾಗಿಯೂ ಉದಯಿಸುವುದೇ ಇಲ್ಲ ಎಂದು. ತದನಂತರ ಆಕೆಯ ಪತಿವ್ರತೆ ಶಕ್ತಿಯಿಂದ ಸೂರ್ಯನು ಮುಂದಿನ ದಿನ ಉದಯಿಸುವುದಿಲ್ಲ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ದೇವತೆಗಳೆಲ್ಲ ಯಜ್ಞ ಯಾಗಗಳು ನಡೆಯದೆ, ಅದರ ಹವಿಸ್ಸನ್ನು ಸೇವಿಸದೆ ಅವರಿಗೆ ನಿಶಕ್ತಿ ಅಥವಾ ಬಲವಿಲ್ಲದಂತೆ ಆಗುತ್ತಿರುತ್ತದೆ. ಇದನ್ನು ಕೊಂಡು ಅವರು ಪ್ರಜಾಪತಿಯಾದ ಬ್ರಹ್ಮನ ಬಳಿಗೆ ಹೋಗುತ್ತಾರೆ. ಬ್ರಹ್ಮನು, ಓ ದೇವತೆಗಳೇ, ಪತಿವ್ರತೆಯಲ್ಲಿ ಮತ್ತು ನಿಷ್ಠೆಯಲ್ಲಿ, ಗಂಡನ ನಿಷ್ಠೆಯಲ್ಲಿ ಶ್ರೇಷ್ಠಳಾದ ಅನಸೂಯೆಯನ್ನು ನೀವು ಪ್ರಾರ್ಥಿಸಿ ಅವಳನ್ನು ಅನುಗ್ರಹಿಸಿ, ಅದರಂತೆ ಅವಳು ಈ ಸಮಸ್ಯೆಯನ್ನು ಬಗೆಹರಿಸುತ್ತಾಳೆ ಅಂತ ಬ್ರಹ್ಮನು ಹೇಳುತ್ತಾನೆ. ಸರಿ, ಅನಸೂಯೆ ಹೇಳುತ್ತಾಳೆ, ನನಗೆ ಮಕ್ಕಳಿಲ್ಲ. ಬ್ರಹ್ಮ, ವಿಷ್ಣು, ಶಿವ ಈ ಮೂವರು ನನಗೆ ಮಕ್ಕಳಾಗಿ ಬರಬೇಕು. ಬಂದರೆ ನಾನು ಈ ಸಮಸ್ಯೆಯನ್ನು ಬಗೆಹರಿಸುತ್ತೇನೆಂದು. ಸರಿ ಎಂದು ಮೂವರು ಒಪ್ಪುತ್ತಾರೆ. ತದನಂತರ ಅನಸೂಯೆಯಳು ಮಹಾನ್ ಪತಿವ್ರತೆ ಹೆಂಡತಿಯ ಬಳಿಗೆ ಹೋಗಿ, ಸೂರ್ಯ ಉದಯಿಸುತ್ತಾನೆ, ಉದಯಿಸಲಿ ಬಿಡು. ನಿನ್ನ ಗಂಡ ಸತ್ತ ನಂತರ ನಿನ್ನ ಗಂಡನನ್ನು ಬದುಕಿಸಿಕೊಡುತ್ತೇನೆಂದು ಹೇಳುತ್ತಾಳೆ. ತದನಂತರ ಹಾಗೆಯೇ ಆಗುತ್ತದೆ. ಕೌಶಿಕ ಬ್ರಾಹ್ಮಣ ಮತ್ತೆ ಬದುಕುತ್ತಾನೆ. ಇದಾದ ನಂತರ ಬ್ರಹ್ಮ ತನ್ನ ಮಗನನ್ನು ದಯಪಾಲಿಸುತ್ತಾನೆ. ಅವನ ಹೆಸರೇ ಚಂದ್ರ ಮತ್ತು ಶಿವನ ಸರದಿ. ಶಿವನು ಒಬ್ಬ ಮಗನನ್ನು ನೀಡುತ್ತಾನೆ. ಅವನ ಹೆಸರಲ್ಲಿ ದೂರ್ವಾಸ ಮತ್ತು ಮಹಾವಿಷ್ಣುವಿನಿಂದ ಹುಟ್ಟಿದ ಮಗನೇ ದತ್ತಾತ್ರೇಯ. ಆತ್ರೇಯನ ಮಗನಾದ ಕಾರಣದಿಂದ ಅವನನ್ನು ದತ್ತಾತ್ರೇಯನೆಂದು ಕರೆಯುತ್ತಾರೆ. ಪ್ರಿಯ ಕೇಳುಗರೆ ಅಥವಾ ವೀಕ್ಷಕರೇ, ದತ್ತಾತ್ರೇಯನಿಗೆ 3 ತಲೆಗಳು ಹೇಗಿವೆ? ಕಾರಣ ಹೇಳುತ್ತೇನೆ, ಕೇಳಿ. ದೂರ್ವಾಸನೆಂಬ ಮುನಿಯು
ಶಿವನಿಂದ ಜನಿಸುತ್ತಾನೆ. ಅವನು ಮುಂದಿನ ತಪವನ್ನು ಮಾಡಲು ದೇವಲೋಕಕ್ಕೆ ತೆರಳಿ ಅವನ ಒಂದು ತಲೆಯನ್ನು ದತ್ತಾತ್ರೇಯನಿಗೆ ನೀಡುತ್ತಾನೆ. ಮತ್ತು ಅದೇ ರೀತಿಯಾದ ಸೋಮನೆಂದರೆ ಚಂದ್ರನು ಚಂದ್ರಲೋಕವನ್ನು ಆಳಲು ಹೋಗುವ ಕಾರಣದಿಂದ ಅವನು ಕೂಡ ತನ್ನ ತಲೆಯನ್ನು ದತ್ತಾತ್ರೇಯನಿಗೆ ನೀಡುತ್ತಾನೆ. ಆದ್ದರಿಂದ ದತ್ತಾತ್ರೇಯನಿಗೆ 3 ತಲೆಗಳು. ಜೈ ಭವಾನಿ.